ಮಕರ ಸಂಕ್ರಾಂತಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದ ಮೊದಲನೆಯ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡುವಂತಹ ಸಂಪ್ರದಾಯ ಇದೆ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಈ ರೆಸಿಪಿನ ಕಂಪಲ್ಸರಿ ಮಾಡಲೇಬೇಕು. ಹಾಗೆ ಇದು ನಮ್ಮ ಹಳೆಯ ಕಾಲದ ಪದ್ಧತಿ. ಇದನ್ನು ಮನೆಯಲ್ಲೇ ಮಾಡಿಬಿಟ್ಟು ಎಲ್ಲರಿಗೂ ಸಣ್ಣ ಸಣ್ಣ ಬಾಕ್ಸ್ನಲ್ಲಿ ಹಾಕಿ ಮನೆ ಮನೆಗೆ ಕೊಟ್ಟು ಬರುವುದು ಮೊದಲಿನಿಂದ ಬಂದಿರುವಂಥ ಪದ್ಧತಿ. ಎಳ್ಳು ಬೀರಿ ಒಳ್ಳೆ ಮಾತಾಡೋಣ ಅನ್ನೋದು ಮೊದಲಿನಿಂದ ಬಂದಿರುವಂತಹ ಪದ್ಧತಿ. ಹಾಗೆ ಇದನ್ನು ಈಗೂ ಕೂಡ ಕಂಟಿನ್ಯೂ ಮಾಡ್ಕೊತ ಹೋಗ್ತೀವಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಈ ಒಂದು ರೆಸಿಪಿ ಮೊದಲಿಗೆ ಸ್ಟಾರ್ಟ್ ಆಗೋದೇ ಇದರಿಂದ. ಹಾಗಿದ್ರೆ ನೋಡಿ, ಫಸ್ಟು ನಾನಿಲ್ಲಿ ಶೇಂಗಾನ ತೊಗೊಂಡಿದ್ದೀನಿ. ಶೇಂಗಾನ ಕೂಡ ಹುರಿದು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಅಳತೆ ಪ್ರಕಾರ ಅನ್ನೋ ಹಾಗಿದ್ರೆ ಎಲ್ಲವೂ ಕೂಡ ಒಂದೊಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಕೂಡ ಅಷ್ಟೇ ಸ್ವಲ್ಪ ಚಟ್ಪಟ್ ಅನ್ನೋವರೆಗೂ ಹುರ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿಯ ಮೇಲ್ಗಡೆ ಭಾಗ ಏನಿದೆ ಅದನ್ನು ತುರಿದ್ಬಿಟ್ಟು ಒಳಗಡೆ ಇರುವಂಥ ಭಾಗನಷ್ಟೇ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಹುರಿದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪುಟಾಣಿ ಅಥವಾ ಹುರಿಗಡಲೆ ಅಂತಲೂ ಕೂಡ ಹೇಳ್ತಾರೆ. ಈಗ ಇದನ್ನು ಕೂಡ ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗಿದ್ರೆ ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೋಡಿ, ಇಲ್ಲಿ ಶೇಂಗಾ ಏನಿದೆ ಮೇಲ್ಗಡೆಯ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಒಂದು ಬೌಲ್ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಪುಟಾಣಿ ಹಾಕಬೇಕು. ಅದಾದಮೇಲೆ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಬೌಲ್ ಆಗೋಷ್ಟು ಇಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ಕೂಡ ಅಷ್ಟೇ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕುಸುರೆಳ್ಳು ತೊಗೊಂಡಿದ್ದೀನಿ. ಇದು ಅರ್ಧ, ಮತ್ತು ಇದಕ್ಕೆ ಸೋಂಪು ಹಾಕ್ತಾಯಿದ್ದೀನಿ. ಇದು ಕೂಡ ಅರ್ಧನೇ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಏನಿದೆ ಅರ್ಧ ಬೌಲ್ ಅಷ್ಟೇ ತೊಗೋಬೇಕು. ನೋಡಿ, ರೆಡಿ ಆಗಿದೆ. ಈಗ ಸಂಕ್ರಾಂತಿ ಹಬ್ಬದ ವಿಶೇಷ ಈ ಒಂದು ಎಳ್ಳು ಬೆಲ್ಲನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಈಗ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಈ ಒಂದು ಎಳ್ಳು ಬೆಲ್ಲನ ನೀವು ಮನೆಯಲ್ಲೇ ಮಾಡಿ ಎಲ್ಲರಿಗೂ ಹಂಚಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು ಎಲ್ಲವೂ ದೇವರು ನಿಮಗೆ ಕೊಟ್ಟು ಹಾರೈಸಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಈಗ ಇದನ್ನು ನಾನಿಲ್ಲಿ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಈ ರೀತಿ ಅರಿಶಿನ, ಕುಂಕುಮ, ಒಂದು ಬ್ಲೌಸ್ ಪೀಸು, ಎಲೆ, ಅಡಿಕೆ ಹಾಗೆ ಬಳೆಗಳನ್ನು ಇಟ್ಬಿಟ್ಟು ನಾವು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ದೇವರಿಗೆ ಏರಿಸ್ಬಿಟ್ಟು ಆಮೇಲೆ ಮನೆ ಮಂದಿ ಎಲ್ಲರಿಗೂ ಕೊಟ್ಬಿಟ್ಟು ಇದನ್ನು ನಿಮ್ಮ ಅಕ್ಕಪಕ್ಕ ಓಣಿ ಎಲ್ಲರಿಗೂ ಕೊಡ್ಬೋದು. ಈ ರೀತಿ ಯಾರಿಗೆಲ್ಲ ನೆನಪಿದೆ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿಬಿಟ್ಟು ಮಕ್ಕಳ ಕೈಯಲ್ಲಿ ನಾವು ಎಲ್ಲರಿಗೂ ಕೊಟ್ಟು ಕಳಿಸ್ತಿರೋ ಅಂಥದ್ದು. ಯಾರಿಗಾದರೂ ನೆನಪಿದ್ರೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಈಗೂ ಕೂಡ ಇದೇ ರೀತಿ ಮಾಡ್ತೀರಾ ಅನ್ನೋ ಹಾಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.